ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ದಿನ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಮೊದಲಿಗೆ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಹೊರಟಿದ್ದೆ ಭೂವರ ಸ್ವಾಮಿ, ಮೈಸೂರಲ್ಲಿರೋ ಭೂವರ ಸ್ವಾಮಿಗೆ ಹೋಗಿದ್ವಿ. ಅಲ್ಲೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ವೀಡಿಯೋನ ಹಾಕ್ತಿದ್ದೀನಿ. ಮೊದಲಿಗೆ ಎಂಟ್ರಿ ಕೊಟ್ಟಿದ್ದಷ್ಟೇ ಜನ ಹೆವಿ ರಶ್ ಇದ್ದರು. ಯಾವ ದಿನ ಹೋದರೂ ಕೂಡ ಈ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಯಾಕಂದರೆ ಇದು ತುಂಬ ಫೇಮಸ್ ಆಗಿರೋ ದೇವಸ್ಥಾನ. ಇದು ಭೂವರಹ ಸ್ವಾಮಿ ದೇವಸ್ಥಾನ. ಇಲ್ಲಿ ಅಲ್ಲಿಂದ ಒಂದು ಇಡ್ಕೆನಾದರೂ ಆಯಿತು, ಮಣ್ಣೇನಾರು ತಗೊಂಡೋಗಿ ಪೂಜೆ ಮಾಡಿದ್ರೆ ನಾವೇನು ಮನೆ ಕಟ್ಟಬೇಕು ಅಂತ ಮನಸ್ಸಲ್ಲಿ ಆಸೆ ಇರುತ್ತೆ, ಎಲ್ಲ ನೀಡೇ ಇರುತ್ತೆ. ಎಷ್ಟೋ ಜನಕ್ಕೂ ಕೂಡ ಇದು ನಿಜ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಫೇಮಸ್ ಅಂದರೆ ಭೂಮಿ ಬಗ್ಗೆ ಏನಾರು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋದಾದರೆ ಇಲ್ಲಿ ಪೂಜೆ ಮಾಡೋರಿಗೆ ನಮಗೆ ಮಣ್ಣು ಪೂಜೆ ಮಾಡಿಕೊಡಿ ಅಂತ ಹೇಳಿದ್ರು. ಆ ದೇವಸ್ಥಾನದಲ್ಲಿರೋ ಮಣ್ಣನ್ನು ತೆಗೆದುಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು 3 ದಿನ ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಅದು 1 ತಿಂಗಳಷ್ಟೊತ್ತಿಗೆ ನೆರವೇರುತ್ತೆ ಅಂತ ಹೇಳಿ ಪೂಜೆ ಮಾಡಿಕೊಡ್ತಾರೆ. ಸುಮಾರು ಜನ ಮನೆ ವಿಚಾರಕ್ಕೋಸ್ಕರನೇ ಬರೋದು, ಭೂಮಿ ವಿಚಾರಕ್ಕೆ ಬರೋದು. ಅದರಿಂದಾಗಿ ಯಾವ ದಿನ ಹೋದ್ರೂ ತುಂಬ ರಶ್ ಇರುತ್ತೆ. ಬೆಂಗಳೂರಿಂದ ಡೈರೆಕ್ಟ್ ಬಸ್ಸು ಕೂಡ ಈ ದೇವಸ್ಥಾನಕ್ಕೆ ಇದೆ. 3 ದಿನ ದೇವ್ರ ಮನೇಲಿಟ್ಟು ಮಣ್ಣನ್ನು ಪೂಜೆ ಮಾಡಿ ಆಮೇಲೆ ಗಿಡಗಳಿಗೆ ಹಾಕಬೇಕು. ಹಾಕಿದರೆ 1 ತಿಂಗಳಷ್ಟೊತ್ತಿಗೆ ನಾವು ಏನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಅದು ನೆರವೇರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ದೇವ್ರ ಮನೇಲೂ ಕೂಡ ದೇವ್ರ ಫೋಟೋ ಇರುತ್ತೆ, ಅದನ್ನು ಇಟ್ಟು ಪೂಜೆ ಮಾಡಬೇಕು. ಆಮೇಲೆ ಹಿಂಗೆ ಒಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಶಾಪಿಂಗ್ ಮಾಡೋಕ್ಕೆ ದೇವ್ರ ಫೋಟೋ ಮತ್ತು ನಮಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಅಲ್ಲಿ ಹಣ್ಣು ಕಾಯಿ ಎಲ್ಲ ಕೂಡ ಅಲ್ಲೇ ಮಾಡ್ತಿರ್ತಾರೆ, ಅಲ್ಲೇ ತಗೊಂಡು ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ನಾವು ದೇವಸ್ಥಾನ ಮುಗಿಸ್ಕೊಬರೋಷ್ಟೊತ್ತಿಗೆ ಸುಸ್ತಾಗೋಗಿತ್ತು. ಯಾಕಂದರೆ ತುಂಬ ಹೆವಿ ರಶ್ ಇದ್ದರು. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತೇಳಿ ಜ್ಯೂಸ್ ಕುಡಿತಾ ಇದ್ದೀನಿ. ಈಚೆ ಕಡೆ ಹೋದರೆ ಈ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ತುಂಬ ಸೆಕೆ ದಾವ ಆಗ್ತಾ ಇರುತ್ತೆ. ಸೊ ಬಂದಷ್ಟು ಸ್ವಲ್ಪ ಅಲ್ಲೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಒಂದು ಸ್ವಲ್ಪ ಜ್ಯೂಸ್ ಕುಡಿದು ತೋಟದ ಕಡೆ ಹೋಗ್ಬರೋಣ, ಬೇಜಾರಾಗ್ತಿತ್ತು ಅಂತ ಹಂಗೆ ಹೊರಟ್ವಿ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಸ್ವಲ್ಪ ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡಿದ್ವಿ ಅಮ್ಮನ ಮನೇಲಿ. ಸೊ ಬಂದಿದ್ನಲ್ಲ ಹಂಗೆ ಸ್ಟಾರ್ ಹಣ್ಣು ಕೂಡ ಹಾಕಿದ್ವಿ. ಈ ಹಣ್ಣಾದಮೇಲೆ ಯೆಲ್ಲೋ ಕಲರ್ ಬರುತ್ತೆ, ಕಾಯಿದೆ ಅಂದರೆ ಗ್ರೀನ್ ಕಲರ್ ಇರುತ್ತೆ. ನಾನು ಜಾಸ್ತಿ ಕಾಯಿನೇ ತಿನ್ನೋದು, ಯಾಕಂದರೆ ಅದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೈ ಫೇವ್ರೆಟ್ ಹಣ್ಣು ಅಂತಲೇ ಹೇಳ್ಬೋದು. ಮನೆಗೆ ಬಂದಾಗೆಲ್ಲ ನಾನು ಇದನ್ನು ತಿಂದಲೇ ಇರಲ್ಲ. ಸೊ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ದಾಸವಾಳ ಗಿಡ ಹಾಕಿದ್ವಿ. ಹಣ್ಣಿನ ಗಿಡನೂ ಇದೆ ಮತ್ತು ಹೂವಿನ ಗಿಡನೂ ಇದೆ. ಇನ್ನು ನಮ್ಮ ಹೊಲದಲ್ಲಿ ಪಪ್ಪಾಯ ಹಣ್ಣು ಹಾಕಿದ್ವಿ. ಸೊ ಪಪ್ಪಾಯ ಹಣ್ಣು ಇವತ್ತು ಕೇಳಬೇಕಿತ್ತು. ಸೊ ಅದಕ್ಕೋಸ್ಕರ ಪಪ್ಪಾಯ ಹಣ್ಣನ್ನು ಕೂಡ ಕೆತ್ತಿ ಇಡ್ತಾಯಿದ್ರು. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ದಾಳಿಂಬೆ ಗಿಡನೂ ಕೂಡ ಹಾಕಿದ್ವಿ. ಮನೆ ಪಕ್ಕನೇ ನಮಗೇನೇನು ಬೇಕು ಹಣ್ಣುಗಳನ್ನ, ಸೇಬಣ್ಣು ಮತ್ತು ದಾಳಿಂಬೆ ಹಣ್ಣನ್ನು ಹಾಕಿದ್ವಿ. ಸೇಬಣ್ಣು ಇನ್ನೂ ಬಿಟ್ಟಿರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ 2 ಇಲ್ಲ 3 ದಾಳಿಂಬೆ ಗಿಡ ಹಾಕಿದ್ದೀವಿ. ಅದು ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಿದೆ, ಕಾಯಾಗಿತ್ತು, ಹೂ ಬಿಟ್ಟಿತ್ತು. ಅದಾದಮೇಲೆ ನೆಲ್ಲಿಕಾಯಿ ಗಿಡನೂ ಕೂಡ, ನೆಲ್ಲಿಕಾಯಿ ಮರನೂ ಹಾಕಿದ್ವಿ. ನೆಲ್ಲಿಕಾಯಿ ಗಿಡನೂ ನೆಲ್ಲಿಕಾಯಿ ಬಿಟ್ಟಿತ್ತು. ಯಾರಿಗೆ ತಾನೇ ನೋಡಿದ್ರೆ ತಿನ್ನಬೇಕು ಅಂತ ಆಸೆ ಆಗಲ್ಲ. ನೆಲ್ಲಿಕಾಯಿ ಅಂದ್ರೇ ತುಂಬ ಇಷ್ಟಪಡ್ತಾರೆ. ಈಗೀಗ ಚಿಕ್ಕ ಕಾಯಿ ಬಿಟ್ಟಿತ್ತು, ಅದನ್ನೇ ನೋಡಿದ ತಕ್ಷಣವೇ ಅದನ್ನು ಕಿತ್ಕೊಂಡು ತಿಂದಿದ್ದಾಯಿತು. ಈಗೀಗ ಅದು ನೆಲ್ಲಿಕಾಯಿ ಬಿಡ್ತಾ ಇರೋದು, ಇನ್ನು ಸಣ್ಣ ಕಾಯಿ ಬಿಡ್ತಾಯಿದೆ. ಸೊ ನೆಲ್ಲಿಕಾಯಿ ನೋಡಿದ್ವಲ್ಲ, ಅದನ್ನು ಕಿತ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಅದನ್ನು ಕಿತ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಾದಮೇಲೆ ಬೆಟ್ಟದ ನೆಲ್ಲಿಕಾಯಿನೂ ಬರುತ್ತೆ ಮತ್ತು ಈ ಥರ ನೆಲ್ಲಿಕಾಯಿನೂ ಬರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಅದು ದಪ್ಪ ಇರುತ್ತೆ, ಇದು ಸಣ್ಣ ಇರುತ್ತೆ. ಈ ನೆಲ್ಲಿಕಾಯಿ ಅಂದರೆ ಸಖತ್ ಇಷ್ಟ. ಈ ನೆಲ್ಲಿಕಾಯಿ ಸಿಗೋದು ರೇರ್, ಯಾಕಂದರೆ ಈ ನೆಲ್ಲಿಕಾಯಿ ತುಂಬ ರೇರಾಗಿ ಸಿಗುತ್ತೆ. ಈ ಬೆಟ್ಟದ ನೆಲ್ಲಿಕಾಯಿ ಆದರೆ ಬೇಗ ಏರ್ ಫಾಲಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಬಟ್ ಈ ನೆಲ್ಲಿಕಾಯಿ ಸಿಗೋದು ಸ್ವಲ್ಪ ಕಷ್ಟನೇ, ಹಳ್ಳಿ ಕಡೆ ಮಾತ್ರ ಇದು ಸಿಗೋದು.
ಅದಾದಮೇಲೆ ಪಪ್ಪಾಯ ಗಿಡ ಹಾಕಿದ್ವು. ಪಪ್ಪಾಯನೂ ಕೂಡ ಕಾಯೆಲ್ಲ ಬಿಟ್ಟು ಹಣ್ಣಾಗೋಕ್ಕೆ ಆಗ್ತಾಯಿತ್ತು. ಹಣ್ಣಿನ ತೋಟ ಇನ್ನೂ ಸುಮಾರಿದೆ. ಸೊ ಕಾಯಿ ಬಿಟ್ಟಿರೋದು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಬಾಳೆಹಣ್ಣಿನ ಗಿಡ ಮತ್ತು ಹೂವು ಮತ್ತು ಸೇಬು, ಸಪೋಟ ಎಲ್ಲ ಹಣ್ಣಿದೆ. ಸೊ ಅದನ್ನು ಇನ್ನೂ ಕಾಯಿ ಬಿಟ್ಟಿಲ್ಲ ಅಂಥೇಳಿ ಕ್ಯಾಪ್ಚರ್ ಮಾಡಿಲ್ಲ. ಇನ್ನು ಮನೆಗೆ ಬಂದೆ ಎಲ್ಲ ತೋಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಎಲ್ಲ ಹಣ್ಣುಗಳು. ಸೊ ಪಪ್ಪಾಯ ಹಣ್ಣು ಮಾರಬೇಕು ಅಂತ ಹೇಳಿದ್ಲು, ಹಣ್ಣಾಗಿತ್ತು ಅಂತೇಳಿ ಮಾರೋಕ್ಕೋಸ್ಕರ ಹಣ್ಣುಗಳೆಲ್ಲ ಕಿತ್ಬಿಟ್ಟು ಕವರಲ್ಲಿ ಪ್ಯಾಕ್ ಮಾಡಿ ತೆಗ್ದಿಡ್ತಾ ಇದ್ವಿ. ಮನೇಲೆಲ್ಲರೂ ಸೇರಿ ನ್ಯೂಸ್ ಪೇಪರ್ನ ಸುತ್ತಿ ಇಡ್ತಿರ್ತಾ ಇದ್ವು, ಯಾಕಂದರೆ ಅದು ಒಣಗ್ದಂಗೆ ಆಗುತ್ತೆ ಅಂತೇಳಿ ಸುತ್ತಿ ತೆಗೆದಿಡ್ತಾ ಇದ್ವಿ. ಇದು ಯಾವ ಹಣ್ಣು ಅಂತ ಅಂದರೆ ಆರೆಂಜ್ ಕಲರ್ ಮೆಡಿಷನ್ ಪಪ್ಪಾಯ ಹಣ್ಣು ಅಂತಾರಲ್ಲ ಆ ಕಲರ್ ಇದೆ. ಇದು ತುಂಬ ಟೇಸ್ಟಿಯಾಗೂ ಇದೆ, ತುಂಬ ಸ್ವೀಟ್ ಇತ್ತು. ಸೊ ಎಲ್ಲ ಕೂತ್ಕೊಂಡು ಪ್ಯಾಕ್ ಮಾಡಿ ಮನೆ ಹತ್ರನೇ ಗಾಡಿ ಬಂದಿತ್ತು, ಗಾಡಿಗೆ ಎಲ್ಲನೂ ಹಾಕಿ. ಇವತ್ತಿನ ಡೇ ಈ ಥರ ಇತ್ತು. ಸಿಟಿ ಕಡೆಯಿಂದ ಹಳ್ಳಿ ಕಡೆನೇ ವೆದರು ಕೂಡ ಚೆನ್ನಾಗಿರುತ್ತೆ. ಏನೋ ಒಂಥರ ಹಳ್ಳಿ ನನಗೆ ತುಂಬ ಇಷ್ಟ. ನಾನು ಅದಕ್ಕೋಸ್ಕರ ವಾರಕ್ಕೊಂದ್ಸಲಿ ಬಂದು ಅಮ್ಮನ ಮನೇಲಿ ಸ್ಟೇ ಆಗಿರ್ತೀನಿ. ಹಳ್ಳಿ ಜೀವನ ನೆಮ್ಮದಿ ಜೀವನ ಅಂತ ಹೇಳ್ತಾರಲ್ಲ ಆ ಥರ. ಇವತ್ತಿನ ಡೇ ಈ ಥರ ಇತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.